ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಪರಿಮಳ, ಪೂಜೆ ಎಲ್ಲ ಮುಗ್ದಿದ್ರೆ ಹೆಣ್ಣಿನ ಕಡೆಯವರಾಗಿ ಗಂಡಿನ ಕಡೆಯವರಿಗೆ ಲಗ್ನ ಪತ್ರಿಕೆ ಧ್ರುವ ಅದಿತಿ ಕಳ್ರು. ಏನ್ರಿ ಹುಡುಕ್ತಾ ಇದ್ದೀರಾ? ಅದು ತಮ್ಮ ಸುಖಾಗಮನ ಬಯಸುವವರು ಲಿಸ್ಟ್ ಅಲ್ಲಿ ನನ್ನ ಹೆಸರು ಹಾಕಿರ್ತಾರೆ, ಅದನ್ನ ಹುಡುಕ್ತಾ ಇದ್ದೀನಿ. ನಿಮ್ಮ ಹೆಸರಂತೂ ಇದ್ದೇ ಇರುತ್ತೆ ಬಿಡಿ. ಹಾ, ಇಲ್ಲ ಇದೆಯಲ್ಲ, ತಮ್ಮ ಸುಖಾಗಮನ ಬಯಸುವವರು ವೈಜಯಂತಿ ವಿಶ್ವನಾಥ್. ಓ ಅಜ್ಜಿ. ಶ್ರೀಮತಿ ಆರ್ತಿ ಮತ್ತು ವಿಕ್ರಾಂತ್. ಓ ಚೋಟಾ ಬಾಸ್ ಫ್ಯಾಮಿಲಿ. ಶ್ರೀಮತಿ ಆದ್ಯ ಮತ್ತು ಸಾರ್ಥಕ್. ಓ ನಿಮ್ಮ ಫ್ಯಾಮಿಲಿ. ಕುಮಾರಿ ಅಂಜಲಿ ಮಂಜುನಾಥ್. ಇದ್ಯಾರಿದು? ಅಬ್ಬಾ, ಓಹೋ ನಮ್ಮ ಅಂಕಲ್ ಅಂತ ಕರೆಯೋ ಆಂಟಿ. ಮತ್ತೆ ಬಂದು ಮಿತ್ರರು. ಅಲ್ಲ, ಅವರಿಬ್ರು ಒಂದ್ ಮಾಡಿಸಿದ ಕ್ರೆಡಿಟ್ ನನಗೆ ಹೋಗ್ಬೇಕು. ಹಾಳಾಗೋಗಿ ಕ್ರೆಡಿಟ್ ಅಂತೂ ಕೊಡ್ಲಿಲ್ಲ. ಕ್ರೆಡಿಟ್ ಲಿಸ್ಟ್ ಅಲ್ಲಾದ್ರೂ ಹೆಸರಿರುತ್ತೆ ಅಂದ್ರೆ ಅದು ಇಲ್ವಲ್ಲ. ಅದು ಮೋಸ್ಟ್ಲಿ ಕ್ಲೀನಿಂಗ್ ಲಿಸ್ಟ್ ಅಲ್ಲಿ ಇರಬೇಕು. ಹಾಳಾಗೋಗ್ಲಿ ಬಿಡಿ, ಹೆಸರು ಇಲ್ದೇ ಇದ್ರೇನಂತೆ. ಮದುವೆ ಮನೇಲಿ ಏನೇನು ಊಟ ಹಾಕ್ತಾರೆ ಅನ್ನೋ ಲಿಸ್ಟು ನನ್ನ ಹತ್ರ ಇದೆ. ನಾನಂತೂ ಸೆರಿಗೆ ಬಂದು ಬ್ಯಾಟಿಂಗ್ ಮಾಡಿ ಈ ಒಂಟೆ ನೀರನ್ನ ಸ್ಟೋರ್ ಮಾಡ್ಕೊಳುತ್ತಲ್ಲ, ಆ ಥರ 2 ದಿವಸಕ್ಕೆ ಆಗೋಷ್ಟು ಹೊಟ್ಟೆಯಲ್ಲಿ ಸ್ಟೋರ್ ಮಾಡ್ಕೊಂಡು ಹೊರಟೋಗ್ತೀನಿ. ಯಾವಾಗ್ಲೂ ತಿನ್ನೋದ್ರ ಬಗ್ಗೆನೇ ಯೋಚನೆ ಅಲ್ಲ. ನಮ್ಮಷ್ಟು ಉಗಿಯೋರಿಲ್ಲ, ನಿಮ್ಮಷ್ಟು ಉಗಿಸ್ಕೊಳ್ಳೋರಿಲ್ಲ. ಬನ್ನಿ ಊಟಕ್ಕೆ ಹೋಗೋಣ. ಉಗಿದು ಊಟಕ್ಕೆ ಕರ್ಕೊಂಡು ಹೋಗೋರು ಅಂದ್ರೆ ನೀವೊಬ್ಬರೇ. ಇಲ್ಲೇನು ಮಾಡ್ತಿದ್ದೀರಾ? ಒಂದು ಫೋನ್ ಬಂದಿತ್ತು ಮಗಳೇ, ಹಾಗೆ ಮಾತಾಡ್ತಾ ಈ ಕಡೆಗೆ ಬಂದ್ಬಿಟ್ಟೆ. ಓ ಹೌದಾ, ಸರಿಪ್ಪ. ಸರಿ ವೇದ, ಅಪ್ಪ ನೀನ್ ಹತ್ರ ಏನಾದರೂ ಹೇಳಿದ್ರಾ? ಅವ್ರು ಯಾವ್ದಾದ್ರು ವಿಷಯದ ಬಗ್ಗೆ ಡಿಸ್ಕಸ್ ಮಾಡಿದ್ರಾ? ಸರಿ, ಅಪ್ಪ ನನ್ನ ಹತ್ರ ಯಾವ ವಿಷಯದ ಬಗ್ಗೆ ಮಾತಾಡಬೇಕಿತ್ತು, ಏನ್ ಡಿಸ್ಕಷನ್ ಮಾಡಬೇಕಿತ್ತು?
ಏನಿಲ್ಲ ವೇದ, ಸುಮ್ಮನೆ ಹಾಗೆ ಕೇಳಿದೆ ಅಷ್ಟೆ. ಏ ಬಜಾರಿ, ನೀನೇನೋ ಹೇಳಬೇಕು ಅಂತಿದ್ಯಾ, ಆದರೆ ಮುಚ್ಚಿಡ್ತಿದ್ಯಾ, ನನಗೆ ಗೊತ್ತಾಗ್ತಿದೆ. ಅಯ್ಯೋ, ಮುಚ್ಚಿಡಕ್ಕೇನಿದೆ, ಎಲ್ಲ ನಾರ್ಮಲ್ ಆಗಿದೆ ಅಲ್ವಾ? ಹಾಗಂತ ನೀನು ಅಂದ್ಕೊಂಡು ನನ್ನ ಹತ್ರ ಏನೋ ಡಿಸ್ಕಷನ್ ಮಾಡೋದಕ್ಕೆ ಬಂದೆ, ಈಗ ಸಡನ್ ಆಗಿ ಟಾಪಿಕ್ನ ಡೈವರ್ಟ್ ಮಾಡ್ತಿದ್ಯಾ ಅನಿಸ್ತದೆ. ಅದೇನೇ ಇರಲಿ, ಪ್ಲೀಸ್ ನನಗೆ ಹೇಳು ಅಮೂಲ್ಯ. ವೇದಾಂತ್, ನಿನ್ನ ಹತ್ರ ಈ ವಿಷಯನ ಹೇಗೆ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಅದು ಅತ್ತೆ ನನಗೆ ಇನ್ನೊಂದಷ್ಟು ಒಡವೆನ ಹಾಕು ಅಂತ ಹೇಳಿದ್ರಲ್ಲ, ಆಗ ಬಂದು ಕಬೋರ್ಡಲ್ಲಿ ಒಡವೆಗಳನ್ನ ಹುಡುಕ್ತೆ. ಒಡವೆಗಳೇ ಇರಲಿಲ್ಲ. ರೂಮ್ ತುಂಬ ಹುಡುಕ್ತೆ, ಎಲ್ಲೂ ಸಿಗ್ಲಿಲ್ಲ. ಅದಕ್ಕಿಂತ ಮುಂಚೆ ಅಪ್ಪ ನಮ್ಮ ರೂಮಿಂದ ಆಚೆ ಹೋಗಿದ್ದನ್ನ ನಾನು ನೋಡಿದೆ. ಏನು ಹೇಳ್ತಿದ್ಯಾ ನೀನು? ಹೌದು ವೇದಾಂತ್, ಯಾವತ್ತೂ ಇಲ್ಲದಿದ್ದು ಇವತ್ತ್ಯಾಕೆ ನಮ್ಮ ರೂಮ್ ಹತ್ರ ಬಂದಿದ್ದಾರೆ ಅಂತ ನಂಗೆ ಅವಾಗಲೇ ಡೌಟ್ ಬಂತು. ಅದು ಅಲ್ಲದೆ ಅವ್ರ ಮುಖದಲ್ಲಿ ತುಂಬ ಟೆನ್ಷನ್ ಇತ್ತು. ಏನೋ ತಪ್ಪು ಮಾಡಿದ್ದಾರೆ ಅಂತ ಅವ್ರ ಮುಖದಲ್ಲಿ ತುಂಬ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇತ್ತು. ಪ್ರಕಾರ ಅಪ್ಪನೇ ಒಡವೆಗಳನ್ನ ಎತ್ಕೊಂಡಿದ್ರು ಅನ್ಸುತ್ತೆ. ಅದೇ ಕಾರಣಕ್ಕೆ ನಾನು ಒಡವೆನ ಹಾಕೊಳ್ಳಲ್ಲ ಅಂತ ಹೇಳಿದ್ದೆ. ಅದಾದ್ಮೇಲೆ ಒಡವೆ ಅಲ್ಲಿಗೆ ಹೇಗೆ ಬಂತು, ಅದನ್ನ ಮತ್ತೆ ಯಾರು ಅಲ್ಲಿಗೆ ತಂದಿಟ್ರು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ವಾಟ್? ಅಪ್ಪ ಒಡವೆ ತಗೊಂಡು ಏನು ಮಾತಾಡ್ತಿದ್ಯಾ ಬಜ? ಒಂದು ವೇಳೆ ಅಪ್ಪನೇ ಒಡವೆ ತಗೊಂಡಿದ್ದು, ಆ ಒಡವೆಗಳು ವಾಪಸ್ ಅಲ್ಲೇ ಇರೋದಕ್ಕೆ ಹೇಗೆ ಸಾಧ್ಯ? ಆ್ಯಂಡ್ ಅಪ್ಪ ಯಾವತ್ತೂ ಈ ಥರದ ಕೆಲಸ ಕೈ ಹಾಕಲ್ಲ ಅಂತ ನನಗಿಂತ ಚೆನ್ನಾಗಿ ನಿನಗೆ ಗೊತ್ತು. ಅದೇನೋ ಗೊತ್ತಿಲ್ಲ ವೇದಾಂತ್, ಆದರೆ ನಾನು ನೋಡಿದಾಗ ಒಡವೆ ಅಂತೂ ಅಲ್ಲಿ ಇರಲಿಲ್ಲ. ಅಲ್ಲ, ಅಪ್ಪ ಯಾವತ್ತೂ ಈ ಥರ ಮಾಡ್ದವರೇ ಅಲ್ಲ. ಉಪವಾಸ ಇದ್ರು ಇನ್ನೊಬ್ರು ವಸ್ತುಗಳ ಮೇಲೆ ಆಸೆ ಪಟ್ಟವರೇ ಅಲ್ಲ. ಅವ್ರು ಯಾಕೆ ಹೀಗೆ ಮಾಡಿದ್ರು ಅಂತಲೇ ಗೊತ್ತಾಗ್ತಾ ಇಲ್ಲ ವೇದಾಂತ್. ಇರು, ಏನು ಅಂತ ಫೋನ್ ಮಾಡಿ ಕೇಳ್ಬಿಡ್ತೇನೆ. ಬಜಾರಿ, ನೀನೇ ಫೋನ್ ಮಾಡೋದು ಇಟ್ಸ್ ಬ್ಯಾಡ್ ಐಡಿಯಾ. ನನ್ನ ಮಗಳೇ ನನ್ನ ಮೇಲೆ ಡೌಟ್ ಪಡ್ತಿದ್ದಾಳೆ ಅಂತ ಬಹಳ ಬೇಜಾರು ಮಾಡ್ಬಿಡ್ತಾರೆ. ಮೊದಲೇ ಅಪ್ಪ ಸ್ವಾಭಿಮಾನಿ. ಈ ಥರದ ವಿಚಾರಗಳಲ್ಲಿ ಅವ್ರ ಮನಸ್ಸಿಗೆ ನೋವಾದರೆ ಅವ್ರು ಅದನ್ನು ಸಹಿಸ್ಕೊಡಲ್ಲ. ಹೌದು, ಡೈರೆಕ್ಟಾಗಿ ಕೇಳಿದ್ರೆ ಖಂಡಿತ ಬೇಜಾರು ಮಾಡ್ಕೊಳ್ತಾರೆ. ಆದರೆ ಇದಕ್ಕೆ ಕಾರಣ ಏನು ಅಂತ ತಿಳ್ಕೊಳ್ಳೋದು ಹೇಗೆ? ಬಜಾರಿ, ಅಪ್ಪ ಇನ್ ಪರ್ಟಿಕ್ಯುಲರ್ ನನ್ನ ಹತ್ರ ಯಾವ ವಿಚಾರದ ಬಗ್ಗೆನೂ ಮಾತಾಡಲಿಲ್ಲ. ಬಟ್ ಒಂದಂತೂ ನಿಜ, ಅವ್ರ ಮುಖದಲ್ಲಿ ಸ್ವಲ್ಪ ಗಾಬರಿ ಇತ್ತು. ಇನ್ಫ್ಯಾಕ್ಟ್ ನಾನು ಅವ್ರನ್ನ ಮನೆಗೆ ಡ್ರಾಪ್ ಮಾಡೋಕ್ಕೆ ಹೋದಾಗ ಏನಾದರೂ ಪ್ರಾಬ್ಲಮ್ ಇದೆಯಾ, ಎಲ್ಲ ಓಕೆನಾ ಅಂತ ಕೂಡ ಕೇಳಿದೆ. ಇನ್ನೂ ಇಲ್ಲ ಅನ್ನೋ ರೀತಿಯಲ್ಲೇ ಮಾತಾಡ. ಏನಾದರೂ ಇದ್ರೆ ಅವರೇ ಹೇಳ್ತಾರೆ ಬಿಡು ಬಜಾರ್. ಅವಾಗೇ ಕೇಳಿದ್ರೆ ಅವ್ರಿಗೆ ಸಂಕೋಚ ಆಗ್ಬೋದು, ಅಥವಾ ಅವ್ರನ್ನ ಡೌಟ್ ಪಡ್ತಿದ್ದೀವಿ ಅನ್ನೋ ಥರನೂ ಆಗ್ಬೋದು. ಸರಿ ವೇದಾಂತ್, ಅವ್ರಾಗವ್ರೆ ಹೇಳೋವರೆಗೂ ನಾನೇನು ಹೇಳಲ್ಲ. ನೋಡ ಯಾವಾಗ ಹೇಳ್ತಾರೆ, ಏನು ಹೇಳ್ತಾರೆ ಅಂತ ಗೊತ್ತಾಗುತ್ತೆ. ಚಪ್ರ ಹಾಕೋಕೆ ಹೂವು, ಗರಿ, ಬಾಳೆ ಕಂಬ ಎಲ್ಲ ಬಂದಿದೆ. ಹುಡುಗರು ಯಾಕಿನ್ನೂ ಬಂದಿಲ್ಲ? ನಮ್ಮ ಯಜಮಾನ್ರಲ್ಲಿ ಹೋದ್ರು? ಇನ್ನೆಲ್ಲಿ ನಾರ್ಮಲ್ ತಿರುಮಲ ಬಾರ್ ರೆಸ್ಟೋರೆಂಟ್, ಅದ್ರ ಪಕ್ಕ ಬಾಳೆಕಾಯಿ ಮಂಡಿ ಇದೆ, ಅಲ್ಲಿಗೆ ಹೋಗಿದ್ದಾರೆ ಅಂತಂದೆ. ಏನ್ ವೇದಾಂತ್ ಬೆಳಗ್ಗೆನೆ ಬಂದ್ಬಿಟ್ಟಿದ್ದೀರಾ? ಅಮ್ಮ, ನಾವು ಚಪ್ರ ಕಟ್ಟೋದಕ್ಕೆ ಬಂದಿದ್ವಿ ಅಲ್ವೇನಕ್ಕಂತ? ಹೌದಾ? ಚಪ್ರ ಏನೋ ಇಡೀ ಮನೆನೇ ಕಟ್ಬಿಡ್ತೀವಿ. ಕಾಂತ, ನೀವೇನ್ ಮಾಡ್ತಿರೋ ಗೊತ್ತಿಲ್ಲ, ನೀನ್ 2 hours ಅಲ್ಲಿ ಚಪ್ರ ರೆಡಿ ಆಗ್ಬೇಕು. ನೀಟಾಗಿ ಹೋಗಿ ಮೆಜರ್ಮೆಂಟ್ ತೊಗೊಂಡ್ಬನ್ನಿ. ಬಾಸ್, ಅದೇನ್ ಬ್ರಹ್ಮ ವಿದ್ಯೆನ? ನನಗಿರೋ ಎಕ್ಸ್ಪೀರಿಯನ್ಸ್ಗೆ ನಾನು ಕಣ್ಣಲ್ಲೇ ಅಳತೆ ಹಾಕ್ಬಿಡ್ತೀನಿ. ನೋಡಿ ಬೇಕಾರ, ಇಲ್ಲೊಂದು 3, 6, 10, 25, 30, 30, 60, 90. ಅದಕ್ಕೆ ವಿಕ್ರಾಂತ್ ಸರ್ ಕಮ್ಮಲ್ ಬಂದು ನೋಡ್ಕೊಳ್ತಾರೆ ನಿಮ್ಮನ್ನ. ಮರ್ಯಾದ ಮೆಜರ್ಮೆಂಟ್ ಹೇಳಿ ಸಾಕು. 30 ಬಾಸ್.
ಸರಿ ಹೋಗಿ ಕ್ಲೀನ್ ಮಾಡಕ್ಕೆ ಸ್ಟಾರ್ಟ್ ಮಾಡಿ. ಓಹೋ, ಇದೇನ್ ಮೇಡಮ್ ನೀವು ಒಳ್ಳೆ ಸಿನಿಮಾ ಸೀರಿಯಲ್ ಅಲ್ಲಿ ತಾಳಿ ಕಟ್ಬೇಕಾದ್ರೆ ನಿಲ್ಸಿ 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 ಅಂತ ಬರ್ತಾರಲ್ಲ ಆ ತರ ನಿಲ್ಸಿ ಅಂತ ಬಂದಿದ್ದೀರಾ? ಹಲೋ, ಎಕ್ಸ್ಕ್ಯೂಸ್ ಮೀ, ನೀವು ನಮ್ಮನೆ ಮುಂದೆ ಚಪ್ರ ಹಾಕೋ ಆಗಿಲ್ಲ. ಅದೇನಾದ್ರೂ ಹಾಕ್ತೀವಿ ಅಂದ್ರೆ ತೀವ್ರ ಹೋರಾಟ ಮಾಡ್ಬೇಕಾಗುತ್ತೆ. ಯಾಕೆ ಅಂದ್ರೆ ನಮ್ಮನೆ ಮುಂದೆ ಚಪ್ರ ಹಾಕೋ ಅಧಿಕಾರ ನಮಗ್ ಮಾತ್ರ ಇರುತ್ತೆ. ನೀವು ಗಂಡಿನ ಕಡೆಯವರು, ಇವೆಲ್ಲ ನೀವ್ಯಾಕೆ ಮಾತಾಡ್ತಿದ್ದೀರಾ? ನಿನಗೂ ಇದಕ್ಕೂ ಏನ್ ಸಂಬಂಧ? ತಗೊಳಪ್ಪ, ನಾನು ಈ ಮನೆ ಮಗಳು, ನನಗೂ ಈ ಮನೆಗೂ ಅವಿನಾಭಾವ ಸಂಬಂಧ ಇದೆ. 10 ಜನ್ಮ ಹುಟ್ಟು ಬಂದ್ರು ಈ ಮನೆಗೆ ತೀರ್ಸೋಕಾಗದ ಋಣ ನನ್ನ ಮೇಲಿದೆ. ಇವಾಗ ನಾನು ಗಂಡಿನ ಕಡೆ ಒಳಗೆ ಬಂದಿಲ್ಲ, ಅದಿತಿ ಅಕ್ಕ ಆಗಿ ಬಂದಿದ್ದೀನಿ. ಸೊ ಇವಾಗ ನೀವು ಗಂಡಿನ ಕಡೆ, ನಿಮಗೆ ಚಪ್ರ ಹಾಕೋದಕ್ಕೆ ನಾನ್ ಬಿಡಲ್ಲ. ಎತ್ತಂಗಿನ ಅಮೂಲ್ಯ ಮೇಡಮ್, ನೀವ್ ಯಾಕೆ ಪಕ್ಷಾಂತರ ಮಾಡ್ತಾ ಇದ್ದೀರಾ ಅಂತ ನಂಗೆ ಅರ್ಥ ಆಗ್ತಾ ಇಲ್ಲ. ಬಜಾರಿ, ದಿಸ್ ಇಸ್ ಟೂ ಮಚ್. ಎತ್ತೆ ಯಾಕೆ ಕಂಡಿದ್ದೀನಿ? ಟೂ ಮಚ್ ಇಲ್ಲ, 3 ಮಚ್ ಇಲ್ಲ. ನಮ್ಮನೆ ಮುಂದೆ ಚಪ್ರ ಹಾಕೋದಕ್ಕೆ ನೀನ್ ಯಾರು ಅಂತ? ನಾನು ಈ ಮನೆ ಅಳಿಯ. ನೀನ್ ಈ ಮನೆ ಅಳಿಯ ಆದ್ರೆ ನಾನು ಈ ಮನೆ ಮಗಳು. ಮಗಳಾಗ್ಬಿಟ್ರೆ ನಿಂಗೇನ್ ಕೊಂಬಿದ್ಯಾ? ಯೋ, ಕೊಂಬ್ ಬರುತ್ತೋ ಬಿಡುತ್ತೋ ನಂಗೆ ಅವೆಲ್ಲ ಗೊತ್ತಿಲ್ಲ ಕಣಯ್ಯ. ಹೆಣ್ಣಿನ ಕಡೆಯವರು ನಾವು ಅಂದ್ಮೇಲೆ ಚಪ್ರ ಹಾಕೋ ಅಧಿಕಾರನು ನಮಗೆ ಇರೋದು. ಯಾರ್ಯಾರೋ ಬಂದು ಚಪ್ರ ಹಾಕ್ತೀನಿ ಅಂತಂದ್ರೆ ನಾನ್ ಬಿಟ್ಬಿಡ್ತೀನಾ? ಹೇಗ್ ಮಾಡ್ಕೋ. ಯಾರು ಚಾಲೆಂಜ್ ಮಾಡ್ತಿದ್ಯಾ ನೀನು? ಮರ್ಯಾದಾಗಿದ್ರೆ ಸರಿ, ನನ್ ಕೋಪ ಬಂದ್ರೆ ಅಷ್ಟೇ ನೋಡು. ಅಗ್ರಜ, ರೌಡಿನಾದ್ನಿ, ನಿಮ್ ಜಗಳ ನಿಲ್ಸಿ. ಚಪ್ರ ಯಾರಾದ್ರೂ ಕಟ್ಲಿ, ಆದಷ್ಟು ಬೇಗ ನಾವು ಚಪ್ರನ ಕಟ್ಟಿ ನಿಲ್ಸೋಣ. ದಯವಿಟ್ಟು ನಿಮ್ ಜಗಳ ನಿಲ್ಸ್ಬಿಡಿ. ಅಲ್ಲ, ಅಫ್ಟ್ರಾಲ್ ಒಂದು ಚಪ್ರ ಹಾಕೋದಕ್ಕೆ ಸಂಸಾರನೇ ಬೀದಿಗೆ ಬರೋ ರೇಂಜಿಗೆ ಜಗಳ ಆಡ್ತಿದಿರಲ್ಲ, ಇದು ನ್ಯಾಯನ, ನೀತಿನ? ಈ ಪಟ್ಟಣಕ್ಕೆ ಏನಾಗಿದೆ? ಏ ಕಾಂತ, ಬಿಡ್ರಿ, ಇವತ್ತು ಯಾರು ಅಂತ ತೋರಿಸ್ಬಿಡ್ತೀನಿ ನಿಮಗೆ. ಗಂಡ್ಮಕ್ಳಾಗಿ ಹೆಣ್ಮಕ್ಳ ಮೇಲೆ ಶೌರ್ಯ ತೋರಿಸೋದು ತಪ್ಪು. ಜೈ ಹೆಣ್ಮಕ್ಳು, ಜೈ ಅಮೂಲ್ಯ ಮೇಡಮ್. ಎಲ್ಲ ಒಂದೇ ಟೀಮ್ ಅನ್ಸುತ್ತೆ, ಅದಕ್ಕೆ ಮಂಗ್ ಆಡ್ತಿದ್ದೀರ. ಇನ್ನೊಂದ್ಸಲ ನನ್ನ ಬುದ್ಧಿ ಹೇಳಕ್ ಬಂದ್ರೆ ರಾಜಸ್ಥಾನದ ಲಾರಿ ಎತ್ಬಿಡ್ತೀನಿ. ಆಗಲ್ಲ, ನಮ್ ಹೋರಾಟ ನಿಲ್ಲಲ್ಲ. ಚಪ್ರ ಹಾಕ್ಬೇಕಾಗಿರೋದು ನಾವೇ ನಾವೇ ನಾವೇ. ಏ ಬಜಾರಿ, ಇಲ್ಲಿ ಚಪ್ರ ಹಾಕೋ ಜವಾಬ್ದಾರಿ ನಂದು. ಚಪ್ರ ನಾನೇ ಹಾಕೋದು. ಅದೇನ್ ಮಾಡ್ಕೋತೀಯ ಮಾಡ್ಕೊ. ಏ ಬೇಡ ನೋಡು, ಒಳ್ಳೆ ಮಾತಲ್ಲಿ ಹೇಳ್ತಾ ಇದೀನಿ. ಏನ್ ಮಾಡ್ಕೊಳ್ತೀಯ? ನಾನು ನೋಡೇ ಬಿಡ್ತೀನಿ. ಬಾ ನೋಡ್ಕೊಳ್ಳೋಣ. ಬಾ ಬಾ. ಅಮ್ಮೋ ವೇದಾಂತ್, ದಯವಿಟ್ಟು ನೀವಿಬ್ರು ಸುಮ್ಮನೆ ಇರಪ್ಪ. ಯಾಕೆ ಈ ತರ ಹಾವು ಮುಂಗ್ಸಿ ತರ ಕಿತ್ತಾಡ್ತಾ ಇದ್ದೀರಾ? ಸಮಾಧಾನವಾಗಿ ಎಲ್ಲರೂ ಸೇರ್ಕೊಂಡು ಚಪ್ರ ಹಾಕೋಣ, ಸರಿನಾ? ಸರಿಮ್ಮ, ನಿಮ್ಮ ಮಾತು ಗೌರವ ಕೊಟ್ಟು ಸುಮ್ಮನೆ ಆಗ್ತೀನಿ. ಅಂತೀರಿ ಬಜಾರಿ ನೀವತ್ತು? ಏನ್ ಮಾಡ್ತೀಯಾ? ಹೌದಾ? ನೋಡ್ತಾ ಏನ್ ಮಾಡ್ತೀನಿ ಅಂತ ಬೇಡ ನೋಡು. ಹಲೋ, ಏನ್ ಅನ್ಕೋಬಿಟ್ಟಿದ್ಯಾ? ನೀನೇನೆ ಈ ತರ ಜಗಳ ಆಡ್ತಿದ್ಯಾ?
ಸ್ವಲ್ಪ ಸುಮ್ಮನೆ ಇರೋ ಬಾ. ದಯವಿಟ್ಟು ನೀವಿಬ್ರು ಸಮಾಧಾನ ಮಾಡ್ಕೊಂಡು ಚಪ್ರ ಹಾಕಿ. ಹಾ ಸರಿ ಹೋಗಮ್ಮ. ಮಾತು ಗೌರವ ಕೊಟ್ಟು ಸುಮ್ಮನೆ ಆಗ್ತೀನಿ. ಇಲ್ಲ ಅಂದಿರಿ ಬಜಾರಿಗೆ ಇವತ್ತು. ಬೇಗ ಕೆಲಸ ಮುಗಿಸ್ ಬನ್ನಿ. ಆಯ್ತು ಹೋಗಮ್ಮ. ಬಾಸ್ ಜಾಗ ಬಿಡಿ. ರೇ ಕಾಂತ, ಅಲ್ಲಿ ನೋಡಿ ಕಲ್ತ್ಕೊಳ್ರಿ. ಮಣ್ಣು ಯಾರಿಗೆ ತೆಗಿತಾರೆ? ಬಬ್ಬು ತಂದಿಟ್ಬಿಟ್ರೆ ಹೌದಲ್ವಾ? ಮಣ್ಣು ತೆಗಿರಿ. ಆಯ್ತು ಬಾಸ್. ಕೊನೆಗೆ ಬಲಿಕ ಬಕ್ರ ನಾನೇ ಆಗೋದು. ಬಾಸ್ ಬಾಸ್. ಏಯ್ ಕಾಂತ, ತಲೆಯಲ್ಲಿ ಬುದ್ಧಿ ಇದೆಯಾ ಮಣ್ಣಿದ್ಯಾ ನಿಮ್ಗೆ? ಏನಾದ್ರು ಹೆಚ್ಚು ಕಡಿಮೆ ಆಗಿದ್ದಿದ್ರೆ ಯಾರಿಗೆ ಜವಾಬ್ದಾರಿ? ಅದನ್ನ ಹಿಡ್ಕೊಳ್ಳೋದಿಕ್ಕಾಗಲ್ಲ ನಿಮ್ ಕೈಲಿ. ಅದು ನೀವು ಮಣ್ಣು ತೆಗಿ ಅಂತಂದ್ರ ಹಾ, ತೆಗೆದು ನೀರು ಕಲ್ಸ್ಕೊಂಡು ತಿನ್ಬಿಡಿ. ಬಾಸ್, ಆದ್ರೂ ನಾವು ಚಪ್ರ ಶಾಸ್ತ್ರಕ್ಕೆ ಬಂದಿರೋದು. ಅದಕ್ಕೆ ಗುಣಿತೀರಾ? ನನಗೆ ಗೊತ್ತಿಲ್ವಾ ಅದು? ಹಾ, ಚಪ್ರ ಕಟ್ಟಕ್ಕೆ ಹುಡುಗರು ಬಂದ್ರು. ಬೇಗ ಬೇಗ ಕೆಲಸ ಶುರು ಮಾಡ್ಕೊಂಬಿಡಿ.